Namaste. Engineering Mathematics Module Differential Calculus 1. So, assignment problem. Find the radius of curvature for the following curves. First problem, x power of 2 by 3 plus y power of 2 by 3 equal to a power of 2 by 3 at any point x, y. So, first ಏನು ಮಾಡಬೇಕು, ಕ್ವಶನ್ಸ್ ಹೇಗಿದೆ ಹಾಗೆ ಬರೆಯೋಣ. So, first one, x power of 2 by 3 plus y power of 2 by 3 equal to a power of 2 by 3. Next, differentiate with respect to x. So, ಅವಾಗ ಏನಾಗುತ್ತೆ, x power of 2 by 3 ಅಂತ ಹೇಳಿದ್ರೆ, ಸೊ ಫಾರ್ಮುಲಾ x power of n ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ, ಸೊ n ಇಂಟು x power of n minus 1. ಗೊತ್ತಾಯ್ತಲ್ಲ, n ಇಂಟು x power of n minus 1. ಸೊ 2 by 3 x power of 2 by 3 minus 1. 2 by 3 minus 1. So that is equal to 2 minus 3. 2 minus 3 is minus 1 by 3. So x power of minus 1 by 3. Next, plus ಇದಕ್ಕೆ overall differentiate ಮಾಡಿದರೆ, so y power of 2 by 3 is 2 by 3 into y power of 2 by 3 minus 1. So 2 by 3 minus 1 is minus 1 by 3. Minus 1 by 3. ಮತ್ತೆ ಅಗೇನ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಬಿಕಾಸ್ ನಾನು ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ ಇದಕ್ಕೆ. ಚೈನ್ ರೂಲ್ ಅಂದರೆ ಫಸ್ಟ್ ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಇದು, ನೆಕ್ಸ್ಟ್ ಮತ್ತೆ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y1 ಆಗುತ್ತೆ, ಈಕ್ವಲ್ ಟು a ಪವರ್ ಆಫ್ 2 by 3ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0. ಸೊ ದೆನ್ 2 by 3 ಟಿಕೆಟ್ ಅಸ್ ಕಾಮನ್, x ಪವರ್ ಆಫ್ minus 1 by 3 ಪ್ಲಸ್ y ಪವರ್ ಆಫ್ minus 1 by 3 ಇಂಟು y1 ಈಕ್ವಲ್ ಟು 0. ಸೊ 0 ಬೈ ಎನಿಥಿಂಗ್ ಈಸ್ 0 ಆಗುತ್ತೆ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 0 ಆಗುತ್ತೆ. ಸೊ ದೆನ್ y1 ಈಕ್ವಲ್ ಟು, ಇದು ಪಾಸಿಟಿವ್ ಇದೆಯಲ್ಲ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ x ಪವರ್ ಆಫ್ minus 1 by 3 ಆಗುತ್ತೆ. ಈ y ಪವರ್ ಆಫ್ minus 1 by 3 ಇದೆಯಲ್ಲ ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಡಿವೈಡೆಡ್ ಬೈ y ಪವರ್ ಆಫ್ minus 1 by 3 ಆಗುತ್ತೆ. ಗೊತ್ತಾಯ್ತಲ್ಲ, x ಪವರ್ ಆಫ್ minus 1 by 3 ಡಿವೈಡೆಡ್ ಬೈ y ಪವರ್ ಆಫ್ minus 1 by 3. ಸೊ ಈಕ್ವಲ್ ಟು ಮೈನಸ್, ಇಲ್ಲಿ ಏನು ಬರೀಬೇಕು, ಎಕ್ಸ್ ಡಿವೈಡೆಡ್ ಬೈ ವೈ ಟು ದ ಪವರ್ ಆಫ್ minus 1 by 3 ಆಗುತ್ತೆ. ಸೊ ಇದನ್ನು ಪಾಸಿಟಿವ್ ಮಾಡಬೇಕು, ಇಲ್ಲಿ ಪ್ಲಸ್ ಅಂತ ಹೇಳಿದ್ರೆ ಈಸಿ ಮೆಥಡು y ಬೈ ಎಕ್ಸ್ ಡಿವೈಡೆಡ್ ಬೈ 1 by 3 ಅಂತ ಅಷ್ಟೇ. ಇದು ಸೈನ್ ಚೇಂಜ್ ಆಗಬೇಕು, ಇಲ್ಲಿ ಟು ದ ಪವರಲ್ಲಿ ಸೈನ್ ಚೇಂಜ್ ಆಗಬೇಕಾದ್ರೆ, ಸೊ ಡಿನಾಮಿನೇಟರ್ ಇಟ್ ಗೋಸ್ ಟು ದಿ ನ್ಯೂಮರೇಟರ್, ನ್ಯೂಮರೇಟರ್ ಇಟ್ ಕಮ್ಸ್ ಟು ದಿ ಡಿನಾಮಿನೇಟರ್. ಗೊತ್ತಾಯ್ತಲ್ಲ, ಸೊ ಹೀಗಾಗತ್ತೆ. ಇಲ್ಲ ಹೇಗದು ಪ್ರೂಫ್ ಮಾಡಬೇಕಂತ ಹೇಳಿದ್ರೆ, ಇದು minus 1 by 3 ಇದೆಯಲ್ಲ, ಸೊ ಎಕ್ಸ್ ಬೈ ವೈ ಟು ದ ಪವರ್ 1 by 3, ಇದು ನ್ಯೂಮರೇಟರಿಗೆ ಹೋದ ಹಾಗೆ. ಗೊತ್ತಾಯ್ತಲ್ಲ, ಸೊ ದಿಸ್ ಈಸ್ y1 ಆಯಿತು. ನೆಕ್ಸ್ಟ್ y2 ಫೈಂಡ್ ಔಟ್ ಮಾಡಬೇಕು. y2 ಈಕ್ವಲ್ ಟು ಮೈನಸ್ ಇದೆಯಲ್ಲ, ಆ ಮೈನಸ್ ಹಾಗೆ ಬರೀಬೇಕು. ಫಸ್ಟ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್, ಅಂದರೆ ಇದು y1ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ y1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಮೈನಸ್ y ಬೈ ಎಕ್ಸ್ ಟು ದ ಪವರ್ ಆಫ್ 1 by 3 ಹೀಗೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಮೈನಸ್ ಹೊರಗಡೆ ಬರಲಿ, ಡಿ ಬೈ ಡಿ ಎಕ್ಸ್ y ಬೈ ಎಕ್ಸ್ ಟು ದ ಪವರ್ ಆಫ್ 1 by 3. ನೆಕ್ಸ್ಟ್ ಈಕ್ವಲ್ ಟು ಮೈನಸ್ ಆ್ಯಸ್ ಇಟ್ ಈಸ್ ದಿಸ್ ಟು ದ ಪವರ್ ಆಫ್ n ಅಂತ, ಅಂದರೆ ಫಸ್ಟ್ ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೊ 1 by 3 ಆಗುತ್ತೆ. ನೆಕ್ಸ್ಟು y ಬೈ ಎಕ್ಸ್ ಟು ದ ಪವರ್ ಆಫ್ 1 by 3 minus 1. ಸೊ ಈಕ್ವಲ್ ಟು 1 minus 3 ಡಿವೈಡೆಡ್ ಬೈ 3, ಸೊ ದಟ್ ಈಸ್ ಈಕ್ವಲ್ ಟು 1 minus 3 ಅಂತ ಹೇಳಿದ್ರೆ minus 2 by 3. ಸೊ minus 2 by 3 ಆಗುತ್ತೆ ಇದು. ಗೊತ್ತಾಯ್ತಲ್ಲ, ಮತ್ತೆ ಏನು ಮಾಡಬೇಕು, ಚೈನ್ ರೂಲನ್ನು y ಬೈ ಎಕ್ಸಿಗೆ ಅಪ್ಲೈ ಮಾಡಬೇಕು. y ಬೈ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು, ನ್ಯೂಮರೇಟರ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ y1 ಆಗುತ್ತೆ. ಮೈನಸ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಈಸ್ 1, ಸೊ ಡಿ ಎಕ್ಸ್ ಬೈ ಡಿ ಎಕ್ಸ್ ಈಸ್ 1 ಡಿವೈಡೆಡ್ ಬೈ ಡಿನಾಮಿನೇಟರ್ದು ಸ್ಕ್ವೇರ್, ಸೊ ಡಿನಾಮಿನೇಟರ್ ಸ್ಕ್ವೇರ್. ನೆಕ್ಸ್ಟ್ ಈಕ್ವಲ್ ಟು minus 1 by 3 y power of minus 2 by 3 divided by x power of minus 2 by 3 into x square. ಅರ್ಥ ಆಯ್ತಲ್ಲ, ಸೊ x power of minus 2 by 3 into x square
ಇಲ್ಲಿ ಎಕ್ಸ್ ಇದೆಯಲ್ಲ, ಆ ಎಕ್ಸನ್ನು ಹಾಗೆ ಬರೀರಿ. y1 ಅಂತ ಹೇಳಿದ್ರೇನು ಮೈನಸ್ y ಬೈ ಎಕ್ಸ್ ಟು ದ ಪವರ್ ಆಫ್ 1/3 ಮೈನಸ್ ಇಲ್ಲಿ y ಬೈ ಎಕ್ಸ್ ಟು ದ ಪವರ್ ಆಫ್ 1/3. ಸೊ y1 ಇಲ್ಲಿ y1 ಇದೆಯಲ್ಲ, ಮೈನಸ್ ಇಲ್ಲಿದೆ y ಬೈ ಎಕ್ಸ್ ಟು ದ ಪವರ್ ಆಫ್ 1/3 ಇಲ್ಲಿ ಬರೀಬೇಕು, ಮೈನಸ್ y ಇಷ್ಟೇ. ಈ ಎಕ್ಸ್ ಸ್ಕ್ವೇರ್ ಇಲ್ಲಿದೆ. ಓಕೆ, ಸೊ ದೆನ್ y2 ಈಕ್ವಲ್ ಟು minus 1/3 y ಪವರ್ ಆಫ್ ಮೈನಸ್ 2/3 ಡಿವೈಡೆಡ್ ಬೈ ಇಲ್ಲಿ ಮೈನಸ್ 2/3 ಪ್ಲಸ್ 2 ಅಂತ ಹೇಳಿದ್ರೆ 3 2s 6, 6 ಮೈನಸ್ 2 ಈಸ್ 4, 4/3 ಆಗುತ್ತೆ. ಸೊ ಎಕ್ಸ್ ಪವರ್ ಆಫ್ 4/3. ಸೊ ಇಲ್ಲಿ ಮೈನಸ್ ಇದೆ ಅಲ್ಲ, ಅದೆಲ್ಲ ಪ್ಲಸ್ ಆಗುತ್ತೆ, ಮೈನಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಮೈನಸ್ಸು ಪ್ಲಸ್ಸು. ಸೊ ಪ್ಲಸ್ ಹಾಕ್ಕೊಳ್ಳೋಣ. ಇಲ್ಲಿ ಎಕ್ಸ್ ಪವರ್ ಆಫ್ 1 ಇದು. ಸೊ ಎಕ್ಸ್ ಪವರ್ ಆಫ್ 1 ಇಲ್ಲಿ ಎಕ್ಸ್ ಪವರ್ ಆಫ್ 1/3 ಇರುತ್ತೆ, ಅದು ನ್ಯೂಮರೇಟರಿಗೆ ಹೋದರೆ ಮೈನಸ್ 1/3 ಆಗುತ್ತೆ. ಸೊ 3 ಮೈನಸ್ 1 ಈಸ್ 2, 2/3 ಆಗುತ್ತೆ. ಸೊ ಎಕ್ಸ್ ಪವರ್ ಆಫ್ 2/3 ಇಂಟು ವೈ ಪವರ್ ಆಫ್ 1/3 ಮೈನಸ್ ವೈ. ಸೊ ಇದು y2, ದಿಸ್ ಇಸ್ ಫಾರ್ y2, ಇದು y1 ಆಯ್ತಲ್ಲ. ಇಲ್ಲಿ y1 ಇದು ಯಾವುದು, ಇದು y1, y2 ಇದು. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ರೇಡಿಯಸ್ ಆಫ್ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್ ರೋ ಈಕ್ವಲ್ ಟು 1 ಪ್ಲಸ್ y1 ಸ್ಕ್ವೇರ್ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2. ಸೊ 1 ಪ್ಲಸ್ y1 ಸ್ಕ್ವೇರ್ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2. ಸೊ ಈಕ್ವಲ್ ಟು 1 ಪ್ಲಸ್ y1 ಸ್ಕ್ವೇರ್ ಅಂತ ಹೇಳಿದ್ರೇನು, y1 ದಿಕ್ಕೆ ಇಲ್ಲಿಗೆ ಸ್ಕ್ವೇರ್ ಮಾಡಿದರೆ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ. y ಬೈ ಎಕ್ಸ್ ಟು ದ ಪವರ್ 1/3ನ ಸ್ಕ್ವೇರ್ ಮಾಡಿದ್ರೆ 2/3 ಬರುತ್ತೆ. ಸೊ ಇಲ್ಲಿ y1 ಇದೆಯಲ್ಲ, ಆ y1ಗೆ y ಬೈ ಎಕ್ಸ್ ಟು ದ ಪವರ್ ಆಫ್ 2/3. ಸೊ ಮತ್ತಿಲ್ಲಿ ನ್ಯೂಮರೇಟರಲ್ಲಿ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2 ಇದೆಯಲ್ಲ, ಆ y2 ಇಷ್ಟು ಬರೀಬೇಕು, ಗೊತ್ತಾಯ್ತಲ್ಲ. ಸೊ 1/3 y ಪವರ್ ಆಫ್ ಮೈನಸ್ 2/3 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 4/3 ಇಂಟು ಎಕ್ಸ್ ಪವರ್ ಆಫ್ 2/3 ಇಂಟು y ಪವರ್ ಆಫ್ 1/3 ಮೈನಸ್ y. ಮೈನಸ್ ಅಲ್ಲ, ಅದು ಪ್ಲಸ್ ಆಗುತ್ತೆ. ಇದು ನೋಡಿ, ಇಲ್ಲಿ ಮೈನಸ್ ಮೈನಸ್ ಪ್ಲಸ್, ಮೈನಸ್ಸು ಮೈನಸ್ಸು ಪ್ಲಸ್. ಓಕೆ, ಇದು ಪ್ಲಸ್. ಸೊ ಇಲ್ಲಿ ಪ್ಲಸ್ ಅಂತ ಬರೀರಿ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನ್ಯೂಮರೇಟರ್ದು LCM ತೊಗೋಬೇಕು, ಗೊತ್ತಾಯ್ತಲ್ಲ. ಸೊ ಇದನ್ನು ನ್ಯೂಮರೇಟರಿಗೆ ಬೇಕಾದ್ರೆ ಕಳಿಸ್ಬೋದು, ಎಕ್ಸ್ ಪವರ್ ಆಫ್ 4/3. ಸೊ ಈಕ್ವಲ್ ಟು 3x ಪವರ್ ಆಫ್ 4/3 ಇಂಟು ಇಲ್ಲಿ LCM ತೊಗೊಂಡ್ರೆ ಎಕ್ಸ್ ಪವರ್ ಆಫ್ 2/3 ಪ್ಲಸ್ y ಪವರ್ ಆಫ್ 2/3 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 2/3 ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ ಇದು y ಪವರ್ ಆಫ್ ಮೈನಸ್ 2/3 ಇದೆ ಅಲ್ವಾ, ಮಲ್ಟಿಪ್ಲಿಕೇಶನ್ ಮಾಡೋಣ ಇನ್ಸೈಡಿಗೆ. y ಪವರ್ ಆಫ್ ಮೈನಸ್ 2/3 ಪ್ಲಸ್ 1/3, ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ 1/3. ಸೊ y ಪವರ್ ಆಫ್ ಮೈನಸ್ 1/3 ಎಕ್ಸ್ ಪವರ್ ಆಫ್ 2/3 ಇದು ಮತ್ತು ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮೈನಸ್ 2/3 ಪ್ಲಸ್ 1/3 ಈಸ್ ಮೈನಸ್ 1/3. ಸೊ ಮೈನಸ್ 1/3 ಇಲ್ಲಿರುತ್ತೆ, ಎಕ್ಸ್ ಪವರ್ ಆಫ್ 2/3 ಇಲ್ಲಿ ಬರುತ್ತೆ. ನೆಕ್ಸ್ಟು ಪ್ಲಸ್ ಅಂತ ತಗೊಳ್ಳೋಣ. ಸೊ y ಪವರ್ ಆಫ್ ಮೈನಸ್ 2/3 ಇಂಟು y ಪವರ್ ಆಫ್ 1 ಎಷ್ಟಾಗುತ್ತೆ, ಮೈನಸ್ 2/3 ಪ್ಲಸ್ 1 ಅಂತ ಹೇಳಿದ್ರೆ ಮೈನಸ್ 2 ಪ್ಲಸ್ 3, ಸೊ ದಟ್ ಈಸ್ ಈಕ್ವಲ್ ಟು 1/3 ಆಗುತ್ತೆ. ಸೊ y ಪವರ್ ಆಫ್ 1/3 ಗೊತ್ತಾಯ್ತಲ್ಲ. ಇವಾಗ ಈ y ಪವರ್ ಆಫ್ ಆ್ಯಕ್ಚುಲಿ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಪವರ್ y ಪವರ್ ಆಫ್ 1/3ನೂ y ಪವರ್ ಆಫ್ 1/3 ಮತ್ತು y ಪವರ್ ಆಫ್ ಮೈನಸ್ 1/3ನ ಅಬ್ಸರ್ವ್ ಮಾಡಿ. ಯಾವುದು ಲೆಸ್ ಡಿಗ್ರಿ, ದಿಸ್ ಒನ್ ಇಸ್ ದಿ ಲೆಸ್ ಡಿಗ್ರಿ, ಇದು ಕಡಿಮೆ ಡಿಗ್ರಿ ಎಷ್ಟಿದೆ, ಮೈನಸ್ 1/3 ಇದೆಯಲ್ಲ, ಇದನ್ನು ಕಾಮನ್ ತೆಗಿಯೋಣ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಏನಾಗುತ್ತೆ, 3x ಪವರ್ ಆಫ್ 4/3 ಇರಲಿ ಬರೆಯೋಣ, ಇದು 4/3, ಇದು 2/3 ಆ್ಯಂಡ್ 3/2 ಗೆಟ್ ಕ್ಯಾನ್ಸಲ್ ಆಗ್ತದೆ.
ಸೊ ಇದು ಎಕ್ಸ್ ಪವರ್ ಆಫ್ 2/3 ಪ್ಲಸ್ ವೈ ಪವರ್ ಆಫ್ 2/3 ಟು ದ ಪವರ್ ಆಫ್ 3/2. ಸೊ ಇಲ್ಲಿ ಡಿನೋಮಿನೇಟರಲ್ಲಿ ಎಕ್ಸ್ ಪವರ್ ಆಫ್ 2/3 ಇದೆ ಅಲ್ಲ, ಎಕ್ಸ್ ಪವರ್ ಆಫ್ 2/3 ಟು ದ ಪವರ್ ಆಫ್ 3/2. ಸೊ ದಿಸ್ 3 ದಿಸ್ 3 ದಿಸ್ 2 ಕ್ಯಾನ್ಸಲ್, ಗೊತ್ತಾಯ್ತಲ್ಲ. ಡಿವೈಡೆಡ್ ಬೈ ಇಲ್ಲಿ ಏನಿದೆ, ವೈ ಪವರ್ ಆಫ್ -1/3 ಎಕ್ಸ್ ಪವರ್ ಆಫ್ 2/3 ಪ್ಲಸ್ ವೈ ಪವರ್ ಆಫ್ 1/3 ಅಂತ ಇದೆ. ಸೊ ಇವಾಗ ನಾವು ವೈ ಪವರ್ ಆಫ್ -1/3 ಇಸ್ ಲೆಸ್ ಡಿಗ್ರಿ ಅಲ್ಲ, ಅದಕ್ಕೆ ಅದನ್ನೇ ಕಾಮನ್ ತೆಗಿತಾನೆ. ಸೊ ವೈ ಪವರ್ ಆಫ್ -1/3 ಹೊರಗಡೆ ತಗೊಂಡ್ರೆ, ಸೊ ಇಲ್ಲಿ ಫಸ್ಟ್ ಒನ್ ಏನಾಗುತ್ತೆ, ಎಕ್ಸ್ ಪವರ್ ಆಫ್ 2/3 ಆಗುತ್ತೆ, ಪ್ಲಸ್ ಇದು 1/3 ಆ್ಯಕ್ಚುಲಿ ಇರೋದು. ಸೊ ಅವಾಗ ಏನಾಗುತ್ತೆ, ವೈ ಪವರ್ ಆಫ್ -1/3 ಇಂಟು ಎಕ್ಸ್ ಈಕ್ವಲ್ ಟು ವೈ ಪವರ್ ಆಫ್ 1/3. ಅಂದರೆ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ಮಾಡಬೇಕಂತ ಗೊತ್ತಿಲ್ಲ, ಗೊತ್ತಾಯ್ತಲ್ಲ. ಇವಾಗ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು ವೈ ಪವರ್ ಆಫ್ 1/3, ಈ ವೈ ಪವರ್ ಆಫ್ -1/3 ಡಿನಾಮಿನೇಟ್ರಿಗೆ ಹೋಗಿರುತ್ತೆ, ಆಮೇಲೆ ನ್ಯೂಮರೇಟರಿಗೆ ಬಂದರೆ ಪಾಸಿಟಿವ್ ಆಗುತ್ತೆ. ಅಲ್ಲಿಗೆ 1/3 ಪ್ಲಸ್ 1/3 ಏನಾಗುತ್ತೆ, 2/3 ಆಗುತ್ತೆ, ಈಕ್ವಲ್ ಟು ವೈ ಪವರ್ ಆಫ್ 2/3. ಸೊ ಇಲ್ಲಿ ಬರೆಯೋಣ ಇವಾಗ ವೈ ಪವರ್ ಆಫ್ 2/3 ಅಂತ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸೊ ರೇಡಿಯಸ್ ಆಫ್ ಕರ್ವೇಚರ್ ರೋ ಈಕ್ವಲ್ ಟು 3 ಎಕ್ಸ್ ಪವರ್ ಆಫ್ 4/3, ಮತ್ತಿದು ಎಕ್ಸ್ ಪವರ್ ಆಫ್ 2/3 ಪ್ಲಸ್ ವೈ ಪವರ್ ಆಫ್ 2/3 ಅಂತ ಹೇಳಿದ್ರೆ ಎ ಪವರ್ ಆಫ್ 2/3 ಅಂತ ಕೊಟ್ಟಿದ್ದಾರಲ್ಲ ಕ್ವಶನ್ಸಲ್ಲಿ ಅಸೈನ್ಮೆಂಟದು, ಅದನ್ನೇ ಬರಿಬೇಕು. ಸೊ ಎ ಪವರ್ ಆಫ್ 2/3 ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಇದೆಯಲ್ಲ, ಆ ಎಕ್ಸ್ ಇಲ್ಲಿ ಬರೀರಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಡಿವೈಡೆಡ್ ಬೈ ಇದು ಡಿನಾಮಿನೇಟರ್ದು ವೈ ಪವರ್ ಆಫ್ -1/3 ಇಂಟು ಎಕ್ಸ್ ಪವರ್ ಆಫ್ 2/3 ಪ್ಲಸ್ ವೈ ಪವರ್ ಆಫ್ 2/3 ಅಂತ ಹೇಳಿದ್ರೆ ಎ ಪವರ್ ಆಫ್ 2/3. ಸೊ ಎ ಪವರ್ ಆಫ್ 2/3. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ ಇದೆ, ಸಿಂಪ್ಲಿಫೈ ಮಾಡಬೇಕು, 3 ಬರೆಯೋಣ. ಇಲ್ಲಿ ಎಕ್ಸ್ ಪವರ್ ಆಫ್ ಏನೋದು 4/3 ಆಯಿತಾ ನ್ಯೂಮರೇಟರಲ್ಲಿ. ಡಿನಾಮಿನೇಟರಲ್ಲಿ ಪವರ್ ಏನಿದೆ, 1 ಇದೆ. ಆ 1 ನ್ಯೂಮರೇಟರಿಗೆ ಹೋದರೆ -1 ಆಗುತ್ತೆ. ಸೊ ಟು ದ ಪವರಲ್ಲಿ ಪವರ್ ಇರೋದು 1 ಆಗುತ್ತೆ, ಅದು ನ್ಯೂಮರೇಟರಿಗೆ ಹೋದರೆ -1. ಸೊ ಈಕ್ವಲ್ ಟು 4 - 3 ಈಸ್ 1/3 ಆಗುತ್ತೆ, ಗೊತ್ತಾಯ್ತಲ್ಲ. 3 ಎಕ್ಸ್ ಪವರ್ ಆಫ್ 1/3 ಡಿವೈಡೆಡ್ ಬೈ ವೈ ಪವರ್ ಆಫ್ -1/3 ಇದೆಯಲ್ಲ, ಅದನ್ನು ನ್ಯೂಮರೇಟರಿಗೆ ಕಳಿಸ್ತೀನಿ. ಈ -1/3 ಇರೋದನ್ನು ನ್ಯೂಮರೇಟರಿಗೆ ಕಳಿಸ್ತಾನೆ, ಆಗ ಇದು ಪ್ಲಸ್ 1/3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಯಿತು, 2 ಮತ್ತು ಈ 2 ಕ್ಯಾನ್ಸಲು, 3 ಮತ್ತು ಈ 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎ ಪವರ್ ಆಫ್ 1 ಆಯಿತು ನ್ಯೂಮರೇಟರಲ್ಲಿ, ಡಿನಾಮಿನೇಟರಲ್ಲಿ ಎ ಪವರ್ ಆಫ್ 2/3 ಆಯಿತು. ಸೊ ಇವಾಗ ಬೇಸ್ ಏನಾಗಿದೆ, ಕಾಮನ್ ತಗೊಳ್ಳೋಣ. ಟು ದ ಪವರಲ್ಲಿ 1 ಇದೆ, ಇಲ್ಲಿ ಟು ದ ಪವರಲ್ಲಿ 2/3 ಇದೆ, ಡಿನಾಮಿನೇಟರಲ್ವಾ, ಹಾಗಾಗಿ ಸೈನ್ ಚೇಂಜ್ ಆಗುತ್ತೆ, -2/3 ಅಂತ, ಈಕ್ವಲ್ ಟು ಎ 1 × 3 ಈಸ್ 3, 3 - 2 ಈಸ್ 1, ಸೊ 1/3 ಆಯಿತು. ಸೊ ಎ ಪವರ್ ಆಫ್ 1/3. ಸೊ ದಿಸ್ ಇಸ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ರೋ ಈಕ್ವಲ್ ಟು 3axya ಟು ದ ಪವರ್ ಆಫ್ 1/3 ಇಸ್ ದ ಆನ್ಸರ್. ಇದು ಸೊ ಅಸೈನ್ಮೆಂಟ್, ಫೈಂಡ್ ದಿ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದಿ ಫಾಲೋಯಿಂಗ್ ಕರ್ವ್ಸ್. x power of 2/3 plus y power of 2/3 equal to a power of 2/3 at any point x, y. Differentiating with respect to x. So, ಇದಕ್ಕೆ differentiate ಮಾಡಬೇಕು with respect to x. So, 2/3 x power of 2/3 minus 1. So, 2/3 minus 1 ಅಂತ ಹೇಳಿದ್ರೆ -1/3 ಬರುತ್ತೆ. ಪ್ಲಸ್ ಇದು ಮತ್ತೆ ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ 2/3 y ಪವರ್ ಆಫ್ 2/3 minus 1. ಸೊ 2/3 minus 1 ಅಂದರೆ 2 - 3 ಈಸ್ -1, -1/3. ಎಗೇನ್ ಈ yಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx. ಮತ್ತಿಲ್ಲಿ a ಪವರ್ ಆಫ್ 2/3 ಇದೆಯಲ್ಲ, ಕಾನ್ಸ್ಟೆಂಟ್ ಇದು, ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಆಗುತ್ತೆ. ನೆಕ್ಸ್ಟ್ 2/3 ಎಸ್ ಟೇಕ್ ಇಸ್ಟ್ ಆಸ್ ಕಾಮನ್ನು 2/3 ಅಂತ ತಗೊಳ್ಳಿ. ಇಲ್ಲಿ x ಪವರ್ ಆಫ್ -1/3 ಬರೀರಿ. ನೆಕ್ಸ್ಟ್ ಇಲ್ಲಿ y ಪವರ್ ಆಫ್ -1/3 ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. dy/dx ಅಂದರೆ y1 ಅಂತ ಆಗುತ್ತೆ, ಗೊತ್ತಾಯ್ತಲ್ಲ, ಈಕ್ವಲ್ ಟು 0. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 0 ಡಿವೈಡೆಡ್ ಬೈ 2/3 ಅಂದರೆ 0 ಆಗುತ್ತೆ. ಈ y1 ಇದೆಯಲ್ಲ, ಆ y1 ಹಾಗೆ ಬರೀರಿ. ಎಕ್ಸ್ ಪವರ್ ಆಫ್ -1/3 ಇರೋದು ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಎಕ್ಸ್ ಪವರ್ ಆಫ್ ಟು ದ ಪವರ್ ಆಫ್ -1/3 ಡಿವೈಡೆಡ್ ಬೈ ಇದು ಡಿನಾಮಿನೇಟರ್ಗೆ ಬರುತ್ತೆ.
ನೆಕ್ಸ್ಟ್ ಇದು ಕಾಮನ್ ತೆಗೆದಿರೋದು ಎಕ್ಸ್ ಬೈ ವೈ ಟು ದ ಪವರ್ ಆಫ್ -1/3. ನೆಕ್ಸ್ಟ್ y1 ಈಕ್ವಲ್ ಟು, ಸೊ ಇದು ಪಾಸಿಟಿವ್ ಬೇಕು ಅಂತ ಹೇಳಿದ್ರೆ y ಬೈ ಎಕ್ಸ್ ಟು ದ ಪವರ್ ಆಫ್ 1/3. ನೆಕ್ಸ್ಟ್ ಎಗೇನ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಇದನ್ನು, ಗೊತ್ತಾಯ್ತಲ್ಲ. y1 ಇರೋದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಆಗುತ್ತೆ. ಸೊ ಅದು d² y ಬೈ dx². ಇಲ್ಲ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ y1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀರಿ. ಸೊ ಡಿ ಬೈ ಡಿ ಎಕ್ಸ್ ಇದೆಯಲ್ಲ ಹಾಗೆ ಬರೀರಿ. y1 ಅಂತ ಹೇಳಿದ್ರೆ ಇದಿಷ್ಟು ಬರಿಬೇಕು, ಗೊತ್ತಾಯ್ತಲ್ಲ. ಈ ಮೈನಸ್ ಇರೋದನ್ನು ಹಾಗೆ ಬರೀರಿ. ಡಿಫ್ರೆನ್ಷಿಯೇಷನ್ ಆಫ್ ಓವರ್ ಆಲ್ ಇದು ಅಂತ ಹೇಳಿದ್ರೆ 1 ಅಂದರೆ ಇದನ್ನು ಹಾಗೆ ಬರೆದಿದ್ದಾರೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಮೈನಸ್ ಹಾಗೆ ಬರ್ತು. ಸೊ ಓವರ್ ಆಲ್ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಇದಕ್ಕೆ ನಾವು ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಫಸ್ಟು ಓವರ್ ಆಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ 1/3 ಬರುತ್ತೆ. ಮತ್ತು y ಬೈ ಎಕ್ಸ್ ಇದೆಯಲ್ಲ ಅದನ್ನು ಹಾಗೆ ಬರೆದು 1/3 ಅಂದರೆ ಎಕ್ಸ್ ಪವರ್ ಆಫ್ ಎನ್ನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ n ಇಂಟು ಎಕ್ಸ್ ಪವರ್ ಆಫ್ n-1 ಈ ಫಾರ್ಮುಲಾ, ಗೊತ್ತಾಯ್ತಲ್ಲ. ಸೊ 1/3 ಆ್ಯಸ್ ಇಟ್ ಈಸ್ y ಬೈ ಎಕ್ಸ್, ಮತ್ತು ಇಲ್ಲಿ 1/3 -1. ಸೊ 1 - 3 ಅಂತ ಹೇಳಿದ್ರೆ -2/3 ಆಗುತ್ತೆ. ಓಕೆ, ಮತ್ತು ಇದಕ್ಕೆ ಕೋಶೆಂಟ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಕೋಶೆಂಟ್ ರೂಲ್ ಹೀಗೆ ಬರುತ್ತೆ. ಸೊ ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ದ ಸ್ಕ್ವೇರ್. ನೆಕ್ಸ್ಟ್ -1/3 ಹಾಗೆ ಬರೀರಿ. y ಬೈ ಎಕ್ಸ್ ಆ್ಯಸ್ ಇಟ್ ಈಸ್ ಟು ದ ಪವರ್ ಆಫ್ -2/3 ಆ್ಯಸ್ ಇಟ್ ಈಸ್. ಮತ್ತು ಇಲ್ಲಿ ಏನಾಗುತ್ತೆ y1 ಅಂತ ಹೇಳಿದ್ರೆ ಇದು -y ಬೈ ಎಕ್ಸ್ ಟು ದ ಪವರ್ ಆಫ್ 1/3 ಅಂತ ಬರೀರಿ. ಈ ಎಕ್ಸ್ ಹಾಗೆ ಬರಿಬೇಕು. y1 ಅಂತ ಹೇಳಿದ್ರೆ -y ಬೈ ಎಕ್ಸ್ ಟು ದ ಪವರ್ ಆಫ್ 1/3 ಮೈನಸ್ y ಹಾಗೆ ಬರೀರಿ ಡಿವೈಡೆಡ್ ಬೈ x². ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಮೈನಸ್ಸು ಮೈನಸ್ಸು ಪ್ಲಸ್ಸು ಪ್ಲಸ್ ಮತ್ತು ಮೈನಸ್ಸು ಮೈನಸ್ಸು ಪ್ಲಸ್ ಎಲ್ಲ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್. ಸೊ 1/3 y ಬೈ ಎಕ್ಸ್ ಟು ದ ಪವರ್ ಆಫ್ -2/3 ಮತ್ತು ಇಲ್ಲಿ ಎಕ್ಸ್ ಹಾಗೆ ಬರೀರಿ y ಬೈ ಎಕ್ಸ್ ಟು ದ ಪವರ್ ಆಫ್ 1/3 ಇದು ಪ್ಲಸ್ y ಆಗುತ್ತೆ ಡಿವೈಡೆಡ್ ಬೈ x². ನೆಕ್ಸ್ಟ್ 1/3 ಆ್ಯಸ್ ಇಟ್ ಈಸ್ y ಬೈ ಎಕ್ಸ್ ಟು ದ ಪವರ್ ಆಫ್ -2/3. ಇಲ್ಲಿ ಇದು ಟು ದ ಪವರ್ ಆಫ್ 1 ಇದೆ, ಇಲ್ಲಿ ಟು ದ ಪವರ್ ಆಫ್ 1/3 ಇದೆ, ಅಂದರೆ ಎಕ್ಸ್ ಪವರ್ ಆಫ್ 1 ಆಯಿತು ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 1/3. ಸೊ ಈಕ್ವಲ್ ಟು ಬೇಸಿಸ್ ಕಾಮನ್ನು ಎಕ್ಸ್ ಅಂತ ತೊಗೊಳ್ಳಿ. ಟು ದ ಪವರಲ್ಲಿ 1, ಇದು ಟು ದ ಪವರಲ್ಲಿ -1/3 ಆಗುತ್ತೆ. ಇದು ಡಿನಾಮಿನೇಟರಲ್ಲಿರೋದು ನ್ಯೂಮರೇಟರಿಗೆ ಹೋದರೆ -1/3. ಸೊ ಎಕ್ಸ್ 3 1 × 3 is 3, 3 - 1 is 2, 2/3 ಆಯಿತು. ಸೊ ಎಕ್ಸ್ ಪವರ್ ಆಫ್ 2/3. ನೆಕ್ಸ್ಟ್ ಏನಾಗುತ್ತೆ ಎಲ್ಲಿ ಎಕ್ಸ್ ಪವರ್ ಆಫ್ 2/3 ಆಯ್ತಲ್ಲ. ನೆಕ್ಸ್ಟು ಇದು ಈ y ಪವರ್ ಆಫ್ 1/3 ಹಾಗೆ ಬರೀರಿ. ನೆಕ್ಸ್ಟು ಪ್ಲಸ್ y ಹಾಗೆ ಬರೆದು ಡಿವೈಡೆಡ್ ಬೈ x² ಇದೆಯಲ್ಲ ಆ x² ಇಲ್ಲೇ ಬರೀರಿ. ನೆಕ್ಸ್ಟು 1/3 y ಪವರ್ ಆಫ್ -2/3. ಇಲ್ಲಿ ಎಕ್ಸ್ ಪವರ್ ಆಫ್ -2/3 ಇದೆ, ಎಕ್ಸ್ ಪವರ್ ಆಫ್ -2/3 ಮತ್ತು ಇಂಟು 1/x² ಅಂತ ಇದೆ. ಸೊ ಇಲ್ಲೇನು ಮಾಡಬೇಕು -2/3 ಪ್ಲಸ್ 2 ಅಂತ ಹೇಳಿದ್ರೆ 3 2s 6, 6 - 2 ಅಂತ ಹೇಳಿದ್ರೆ 6 - 2 is 4, 4/3 ಆಗುತ್ತೆ. ಸೊ 4/3 ಅಂತ ಬರೀರಿ. ಎಕ್ಸ್ ಪವರ್ ಆಫ್ 2/3 y ಪವರ್ ಆಫ್ 1/3 ಪ್ಲಸ್ y. ನೆಕ್ಸ್ಟ್ 1/3 y ಪವರ್ ಆಫ್ -2/3 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 4/3. ಇಲ್ಲಿ ಎಕ್ಸ್ ಪವರ್ ಆಫ್ 2/3 y ಪವರ್ ಆಫ್ 1/3 ಮತ್ತು ಪ್ಲಸ್ y. ಇದು y2 ಅದು y1 ಆಯಿತು. ನೆಕ್ಸ್ಟು ರೇಡಿಯಸ್ ಆಫ್ ಕರ್ವೇಚರ್ಸ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಫೈಂಡ್ ಔಟ್ ಮಾಡಬೇಕಾದ್ರೆ ರೋ ಈಕ್ವಲ್ ಟು 1 + y1² ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2. ಈಗ y1 ಅಂತ ಹೇಳಿದ್ರೇನು, y1 ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಸೊ y1 is -y ಬೈ ಎಕ್ಸ್ ಟು ದ ಪವರ್ ಆಫ್ 1/3. ಸೊ y1 ಈಕ್ವಲ್ ಟು -y ಬೈ ಎಕ್ಸ್ ಟು ದ ಪವರ್ ಆಫ್ 1/3. ಓಕೆ, ಸೊ ಹಾಗಾಗಿ ಇದು ಸ್ಕ್ವೇರ್ ಮಾಡಿದ್ರೆ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ. y ಬೈ ಎಕ್ಸ್ ಟು ದ ಪವರ್ ಆಫ್ 1/3 ಇದು ಹೋಲ್ ಸ್ಕ್ವೇರ್ ಮಾಡಿದ್ರೆ ಇದು 2/3 ಆಗುತ್ತೆ. ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2 ಇದೆಯಲ್ಲ, y2 ಇದನ್ನು ಬರಿಬೇಕು. ಇಲ್ಲಿ ಏನಿದೆ ಇಷ್ಟು ಕೂಡ ಇಲ್ಲಿ ಬರಿಬೇಕು. 1/3 y ಪವರ್ ಆಫ್ -2/3 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 4/3 ಮತ್ತು ಎಕ್ಸ್ ಪವರ್ ಆಫ್ 2/3 y ಪವರ್ ಆಫ್ 1/3 ಪ್ಲಸ್ y ಅಂತ ಬರಿಬೇಕು. ನೆಕ್ಸ್ಟ್ ಏನಾಗುತ್ತೆ, ಇದು ಮತ್ತು ಇದನ್ನು ನ್ಯೂಮರೇಟರಿಗೆ ಕಳಿಸ್ಬಿಟ್ರಾಯಿತು. 3 ಮತ್ತು ಎಕ್ಸ್ ಪವರ್ ಆಫ್ 4/3 ಇಲ್ಲಿದೆ. ಮತ್ತು ಇದು ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ಪವರ್ ಆಫ್ 2/3 ಪ್ಲಸ್ y ಪವರ್ ಆಫ್ 2/3 ಟು ದ ಪವರ್ ಆಫ್ 3/2 ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 2/3 ಬರುತ್ತೆ ಇಲ್ಲಿ,
ಗೊತ್ತಾಯ್ತಾ. ಮತ್ತು 3/2 ಅಂತ ಇಲ್ಲಿ ಹೋಗುತ್ತೆ. ಇವಾಗ ಇಲ್ಲಿ ಏನಾಗುತ್ತೆ, ಈ 3 ಕ್ಯಾನ್ಸಲ್ಲು, ಈ 2 ಕ್ಯಾನ್ಸಲ್ ಆಗ್ತದೆ. ಗೊತ್ತಾಯ್ತಲ್ಲ. ಸೊ ಡಿನಾಮಿನೇಟರ್ ಏನು ಬರುತ್ತೆ ಇಲ್ಲಿ, y ಪವರ್ ಆಫ್ -2/3 ಇದೆ. ಆಯಿತಾ. ಇದು ಏನು ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಇದು ಅರ್ಥ ಆಗುತ್ತೆ. ನಾನು ಶೀಟಲ್ಲಿ ವರ್ಕ್ ಮಾಡಿದ್ನಲ್ಲ, ಅದನ್ನು ರೆಫರ್ ಮಾಡ್ಕೊಳ್ಳಿ ಇಲ್ಲಿಗೆ, ಇಲ್ಲಾಂದರೆ ಮಾಡ್ತೇನೆ ನೋಡಿ ಇದು. ಸೊ y ಪವರ್ ಆಫ್ -2/3 ಇಂಟು y ಪವರ್ ಆಫ್ 1/3 ಅಂತ ಹೇಳಿದ್ರೆ y ಪವರ್ ಆಫ್ -1/3 ಆಗುತ್ತೆ. ಬಿಕಾಸ್ -2 + 1 ಇಸ್ ಮೈನಸ್, ಡಿನಾಮಿನೇಟರ್ LCM 3 ಆಗುತ್ತೆ. ಗೊತ್ತಾಯ್ತಲ್ಲ. ಮತ್ತು ಇದು ಮಲ್ಟಿಪ್ಲಿಕೇಶನ್ ಮಾಡಿದರೆ y ಪವರ್ ಆಫ್ -2/3 ಇಂಟು y ಪವರ್ ಆಫ್ 1 ಅಂತ ಹೇಳಿದ್ರೆ y ಪವರ್ ಆಫ್ -2/3 + 1 ಅಂತ ಹೇಳಿದ್ರೆ 1/3. ಸೊ ಇಲ್ಲಿಗೆ ಇದು ಕಂಪೇರ್ ಮಾಡಿ ಯಾವುದು ಲೆಸ್ ಡಿಗ್ರಿ, ದಿಸ್ ಒನ್ ಇಸ್ ದ ಲೆಸ್ ಡಿಗ್ರಿ. ಹಾಗಾಗಿ ಅದನ್ನು ಔಟ್ಸೈಡ್ ತೊಗೊಳ್ಳೋಣ. ನೆಕ್ಸ್ಟು x ಪವರ್ ಆಫ್ 2/3 ಹಾಕ್ಕೊಳ್ಳಿ, ಪ್ಲಸ್ y ಪವರ್ ಆಫ್ 2/3 ಹಾಕ್ಕೊಳ್ಳಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಏನಾಯಿತು, 4/3 ಇಲ್ಲಿದೆ, ಇಲ್ಲಿ ಪವರ್ 1 ಇದೆ. ಸೊ 4/3 - 1 ಅಂತ ಹೇಳಿದ್ರೆ 4 - 1 ಇಸ್ 3. ಇದು 1 ಅಲ್ವಾ, ಟು ದ ಪವರ್ ಆಫ್ 1. ಸೊ ಎಕ್ಸ್ ಪವರ್ ಆಫ್ 4/3 - 1, ಹೌದು 4 - 3 ಇಸ್ 1/3 ಆಗುತ್ತೆ. ಎಲ್ಲಿ ನ್ಯೂಮರೇಟರಲ್ಲಿ ಇಲ್ಲಿ 4/3, ಇದು ಪವರ್ 1. ಸೊ 4/3 - 1 ಅಂತ ಹೇಳಿದ್ರೆ 1/3. ಸೊ 1/3 ನ್ಯೂಮರೇಟರಿಗೆ ಹಾಕ್ಕೊಳ್ಳಿ. ಎಕ್ಸ್ ಪವರ್ ಆಫ್ 2/3 ಪ್ಲಸ್ y ಪವರ್ ಆಫ್ 2/3 ಅಂತ ಹೇಳಿದ್ರೆ ಕ್ವಶನ್ಸಲ್ಲಿ ಕೊಟ್ಟಿದ್ದಾರೆ a ಪವರ್ ಆಫ್ 2/3 ಅಂತ ಬರೀರಿ, ಟು ದ ಪವರ್ ಆಫ್ 3/2 ಅಂತ ಬರೀರಿ. ಡಿವೈಡೆಡ್ ಬೈ ಡಿನಾಮಿನೇಟರ್ ಇದೆಯಲ್ಲ ಅದನ್ನು ಹಾಗೆ ಬರೀಬೇಕು. ಎಕ್ಸ್ ಪವರ್ ಆಫ್ 2/3 ಪ್ಲಸ್ y ಪವರ್ ಆಫ್ 2/3 ಅಂತ ಹೇಳಿದ್ರೆ a ಪವರ್ ಆಫ್ 2/3. ಈ 3 ಮತ್ತು ಈ 3 ಕ್ಯಾನ್ಸಲ್ ಆಯಿತು, ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ಇದು ನ್ಯೂಮರೇಟರಿಗೆ ಕಳಿಸ್ಬಿಟ್ರೆ ಇದು ಎಕ್ಸ್ ಪವರ್ ಆಫ್ 1/3 ಆಯಿತು, ಇದು y ಪವರ್ ಆಫ್ 1/3 ಆಯಿತು. ಇಲ್ಲಿ ಟು ದ ಪವರ್ ಆಫ್ a ಪವರ್ ಆಫ್ 1 ಇದೆ. ಓಕೆ, ಎಲ್ಲ ಕ್ಯಾನ್ಸಲ್ ಆಗಿ ಡಿನಾಮಿನೇಟರ್ದು 2/3 ಇದೆಯಲ್ಲ, ಅದು ನ್ಯೂಮರೇಟರಿಗೆ ಹೋದರೆ -2/3 ಆಗುತ್ತೆ. 3 - 2 ಈಸ್ 1, ಸೊ 1/3 ಅಂತ ಬಂತು. 3 ಹಾಗೆ ಬರೀರಿ, AXY ಅಂತ ಬರೀರಿ, ಟು ದ ಪವರ್ ಆಫ್ 1/3. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸೋ ಮಚ್.